ದೆಹಲಿ ದರ್ಬಾರ್ನಲ್ಲಿ ಸಂಪುಟ ಪುನರ್ರಚನೆಯ ಸಂಚಲನ ಜೋರಾಗ್ತಾ ಇದೆ. ಮೋದಿ ಬಳಿಕ ರಾಷ್ಟ್ರಪತಿಗಳ ಭೇಟಿಯಾಗಿರುವಂಥದ್ದು ಅಮಿತ್ ಶಾ. ಹೆಚ್ಚಿದೆ ಕುತೂಹಲ. ಕೇಂದ್ರ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತಾ? ಇನ್ನೆರಡು ದಿನಗಳ ಹಿಂದಷ್ಟೇ ರಾಷ್ಟ್ರಪತಿಯವರನ್ನ ಭೇಟಿಯಾಗಿದ್ದರು ಮೋದಿ. ಈಗ ಶಾ ಭೇಟಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆಗೆ ಮತ್ತಷ್ಟು ಬಲವನ್ನು ನೀಡ್ತಾ ಇದೆ. ಹೆಚ್ಚಾಗ್ತಾ ಇದೆ ಕುತೂಹಲ. ಕೇಂದ್ರ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತಾ? 2 ದಿನಗಳ ಹಿಂದಷ್ಟೇ ರಾಷ್ಟ್ರಪತಿ ಭೇಟಿಯಾಗಿದ್ದರು ಮೋದಿ. ಶಾ ಭೇಟಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆಗೆ ಮತ್ತಷ್ಟು ಬಲವನ್ನು ನೀಡ್ತಾ ಇದೆ. ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯ ಸಾಧ್ಯತೆಗಳಿದ್ದು ಯುವ ಮುಖಗಳಿಗೆ ಮಣೆಯನ್ನು ಹಾಕಲಾಗಿದ್ದು ಹಿರಿಯರಿಗೆ ಸಂಘಟನೆಯ ಹೊಣೆಯನ್ನು ನೀಡುವ ಸಾಧ್ಯತೆ ಇದೆ. ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಈ ಬದಲಾವಣೆಯನ್ನು ಮಾಡುವ ಸಾಧ್ಯತೆಗಳಿದೆ. ಪರ್ಫಾರ್ಮೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ಸಚಿವರ ಖಾತೆ ಅದಲು ಬದಲಾಗುವ ಸಾಧ್ಯತೆಗಳು ಇದೆ. ದೆಹಲಿ ದರ್ಬಾರ್ನಲ್ಲಿ ಸಂಪುಟ ಪುನರ್ರಚನೆ ವಿಚಾರವೇ ಸಂಚಲನವನ್ನು ಮೂಡಿಸ್ತಾ ಇದ್ದು ಮೋದಿ ಭೇಟಿ ಬಳಿಕ ರಾಷ್ಟ್ರಪತಿಗಳನ್ನ ಈಗ ಅಮಿತ್ ಶಾ ಭೇಟಿಯಾಗಿದ್ದು ಕುತೂಹಲ ಹೆಚ್ಚು ಮಾಡ್ತಾ ಇದೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುತ್ತಾ? ಅದಕ್ಕೆ ಇಂಬು ಕೊಡುವಂತಿದೆ ಈ ಭೇಟಿ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಪುನರ್ರಚನೆ ಆಗೋದಾದರೆ ಯಾರದ್ದು ಖಾತೆಗಳು ಅದಲು ಬದಲಾಗಬಹುದು, ಯಾರಿಗೆಲ್ಲ ಮತ್ತೆ ಅವಕಾಶ ಸಿಗಬಹುದು ಸಂಪುಟ ಪುನರ್ರಚನೆ ಆದರೆ. ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ರಾಷ್ಟ್ರಪತಿಗಳನ್ನು ಮೋದಿಯವರು ಭೇಟಿ ಮಾಡಿದ ಬೆನ್ನಲ್ಲೇ ಅಮಿತ್ ಶಾ ಅವರು ಭೇಟಿ ಮಾಡ್ತಾರೆ ಅಂತಂದಾಗ ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಒಂದಷ್ಟು ಮಾಹಿತಿಗಳನ್ನು ಕೇಳಿ ಬರ್ತಾ ಇದೆ. ಮುನ್ನೆಲೆಗೆ ಏನು ಬರ್ತಾ ಇದೆ ಈ ವಿಚಾರ ಪುಷ್ಟೀಕರಿಸುವಂತಿದೆ. ರಾಷ್ಟ್ರಪತಿಗಳನ್ನು ಅವರು ಭೇಟಿ ಮಾಡಿದ್ದು ಇದೇ ಕಾರಣಕ್ಕಿರಬಹುದಾ, ಮೋದಿಯ ನಂತರದಲ್ಲಿ ಅಮಿತ್ ಶಾ ಅವರು ಭೇಟಿ ಮಾಡಿರುವಂಥದ್ದು ಅನ್ನುವಂಥ ಒಂದು ಕುತೂಹಲ ಇದೆ. ಮತ್ತೆ ನಾವು ಗಮನಿಸ್ತಾ ಹೋದರೆ ಯುವ ಮುಖಗಳಿಗೆ ಮಣೆಯನ್ನು ಹಾಕಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಮತ್ತು ಹಿರಿಯರಿಗೆ ಸಂಘಟನೆಯ ಒಂದು ಹೊಣೆಯನ್ನು ನೀಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಏನಾದರೂ ಕೇಂದ್ರ ನಾಯಕರು ಬರ್ತಾರಾ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಇದ್ದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ಸಚಿವರ ಖಾತೆಗಳನ್ನು ಕೂಡ ಅದಲು ಬದಲು ಮಾಡುವ ಸಾಧ್ಯತೆಗಳು ಇದೆ. ಪರ್ಫಾರ್ಮೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ಸಚಿವರ ಖಾತೆಗಳು ಅದಲು ಬದಲಾದರೆ ಯಾರಿಗೆಲ್ಲ ಯಾವ ಖಾತೆಗಳು ಸಿಗಬಹುದು, ಯಾರೆಲ್ಲ ಸಂಪುಟದಲ್ಲಿ ಹೊಸದಾಗಿ ಇನ್ನಾಗಬಹುದು, ಯಾರಿಗೆಲ್ಲ ಸಂಪುಟದಿಂದ ಕೊಡಬಹುದು, ಈ ಎಲ್ಲ ಕುತೂಹಲಗಳು ಕೂಡ ಇದೆ.